ಮನೆ ದೇವರು ಶ್ರೀಗಂಗೆಗೆ ಬಂದಿದ್ದೀವಿ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ. ಕಂಗ್ರಾಚುಲೇಷನ್ ಬ್ರದರ್. ನಮ್ಮಮ್ಮ ಅವ್ರು ಹೂವು ಮುಟ್ಟಿದ್ದಾರೆ ಅಂತ ಅವಾಗಿಂದ ಹಿಂಗೆ ಎತ್ತಿತ್ತು ಹಾಕೊಳ್ತಾ ಇದ್ದಾರೆ. ಹಿಂಗೆ ಹೋಗ್ತಾ ಇದೆ. ನೀನು ಚಿನ್ನಿ ಚಿನ್ನು ನನ್ನ ಚಿನ್ನು ನನ್ನ ಮರ. ನಮ್ಮ ಮುಖ ನಮ್ಗೆ ನಾವೇ ನೋಡ್ಕೋಬೇಕು, ಯಾರೇ ನೋಡಲ್ಲ. ಅರ್ಥ ಆಯ್ತಾ? Would like to take notes while I take totes of the marijuana smoke. Oh, you wanna choke? ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಫೂರ್ತಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ. ಇನ್ಮೇಲೆ ಯೂಟ್ಯೂಬಲ್ಲಿ ವಿಡಿಯೋಸ್ ಬರುತ್ತೆ. ಆ್ಯಂಡ್ ಇವತ್ತು ನಾವು ಮನೆ ದೇವರು ಶ್ರೀಗಂಗೆಗೆ ಬಂದಿದ್ದೀವಿ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ. ಕಂಗ್ರಾಚುಲೇಷನ್ ಬ್ರದರ್. ನಂದು ಎಂಟ್ರಿ ವಿಡಿಯೋನೇ ಯಾರೂ ಮಾಡಲಿಲ್ಲ. ಇಲ್ಲ ಕಣೆ, ಸುಮ್ಮನೆ ಮಿನಿ ಬ್ಲಾಗ್ ಮಾಡೋಣವೇನೋ ಅನ್ಕೊಂಡೆ. ಯಾರು ಮಾತಾಡಲ್ಲ, ನೀವು ಕಂಟೆಂಟೇ ಕೊಡಲ್ಲ. ಅಪ್ಪ ಓಮಿಯಪ್ಪ ಇಲ್ಲಿ ಅದು ಗಾಳಿ ಹೋಯ್ತಾನೆ ಐತೆ. ನಮ್ಮಮ್ಮ ಅವ್ರು ಹೂವು ಮುಟ್ಟಿದ್ದಾರೆ ಅಂತ ಅವಾಗಿಂದ ಹಿಂಗೆ ಎತ್ತಿತ್ತು ಹಾಕೊಳ್ತಾ ಇದ್ದಾರೆ. ಹಿಂಗೆ ಹೋಗ್ತಾ ಇದೆ. ನಮ್ ಚಿಕ್ಕಪ್ಪ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿ. ನಾವಿಲ್ಲಿ ಶ್ರೀಗಂಗೆಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕಡ್ಡಿ ಇರ್ಬೇಕು, ಯಾಕಂದ್ರೆ ಕೋತಿಗಳೆಲ್ಲ ಬಂದು ಕಿತ್ಕೊಳ್ತವೆ. ನೀನೇ ಕಡ್ಡಿ ಹಿಂಗಿದ್ಯಾ? ಕಾಮಿಡಿ ಗೈಸ್, ಇವಳು ತುಂಬಾ ಕಾಮಿಡಿ ಮಾಡ್ತಾಳೆ ಅವಾಗ ಅವಾಗ. ಆ ಕಾಮಿಡಿನ ಹರ್ಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇವಳ ಕಡ್ಡಿ ತರ ಇರ್ಬೇಕಾದ್ರೆ ಕಡ್ಡಿ ಹಾಕಿ ಗೈಸ್. ನೀನು ಚಿನ್ನಿ ಅದ್ ಯಾಕೆ ಇಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗಾಯ್ಸ್. ಆಗ್ಲೇ ನಮ್ ಚಿಕ್ಕಪ್ಪ ಉಸಿರು ಬಿಡ್ತಾ ಇದ್ದಾರೆ. ಉಸಿರು ಬಿಡ್ತಾ ಇದೆಯಾ? ಆಗ್ಲೇ ಜೋರಾಗಿ ಉಸಿರು ಬಿಡ್ತಾ ಇದ್ದಾರೆ ಅಂದಿದ್ದಲ್ಲಿ. ಎಲ್ಲದಕ್ಕೂ ಹೇಳ್ತಾನೆ, ಎಲ್ಲದಕ್ಕೂ. ಅಲ್ಲೇ ಸ್ಟ್ರೈಟ್ ಆಗಿ ಬರ್ತಾಗ ವಿಡಿಯೋ ತೋರಿಸಿದ ತಕ್ಷಣ ಹಿಂಗಿರ್ತಾಳೆ ನಮ್ಮಕ್ಕ. ದೇವಸ್ಥಾನದಲ್ಲಿ ಒಂದು ವಿಡಿಯೋನ ಮಾಡಕ್ಕಾಗ್ಲಿಲ್ಲ, ಬಿಕಾಸ್ ಆಫ್ ಕೋತಿಗಳು. ಎಲ್ಲ ಕಡೆ ಕೋತಿ ಎಲ್ಲ ಕಿತ್ಕೊಂತೈತೆ. ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲ ಕಡ್ಡಿ ಹಿಡ್ಕೊಂಡು ಓಡಾಡ್ತವ್ರೆ. ಕಡ್ಡಿ ಹಿಡ್ಕೊಂಡು ನೋಡಿ, ಲಿಟ್ರಲಿ ಎಲ್ಲರೂ ಕಡ್ಡಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಆ ತರ ಕೋತಿಗಳು ಅಟ್ಯಾಕ್ ಅಲ್ಲಿದೆ.
ಮಾಡು ಬ್ಲಾಗ್ ಅಂಕಲ್ ಮತ್ತೆ ಒಮ್ಮೆಯವ್ರೆ ಹೆಂಗಿಂತ ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ. ಆದ್ರೆ ದೇವಸ್ಥಾನದಲ್ಲಿ ಯಾವ್ದು ವಿಡಿಯೋ ಹಾಕಕ್ ಆಗ್ಲಿಲ್ಲ guys. ಯಾಕಂದ್ರೆ ಎಲ್ಲಾ ಕಡೆ ಕೋತಿಗಳಿತ್ತು. ಆ ಕೋತಿಗಳೆಲ್ಲ ಫೋನ್ ಕಿತ್ಕೊಂಡ್ಬಿಟ್ರೆ ಆಮೇಲೆ ಹೋಗ್ಬಿಡುತ್ತೆ ಫೋನ್. ಅದಕ್ಕೋಸ್ಕರ ಜಾಸ್ತಿ ದೇವಸ್ಥಾನದಲ್ಲಿ ವಿಡಿಯೋ ಹಿಡಿಯಕ್ ಆಗ್ಲಿಲ್ಲ. ಬ್ಲಾಗ್ ಮಾಡೋಣ ಅನ್ಕೊಂಡೆ, ಬಟ್ ಏನೋ ಕಂಟೆಂಟ್ ಸಿಗ್ಲಿಲ್ಲ. ಅದಕ್ಕೆ ಇವಾಗ ನಮ್ ಚಿಕ್ಕಪ್ಪನ್ ಮಾತಾಡ್ತಾ ಇದೀನಿ ಕಂಟೆಂಟ್ ಸಿಗ್ಲಿ ಅಂತ. ಮಾತಾಡಿ ಹೋಮಿ ಅವ್ರೆ ಮಾತಾಡಿ. ಅವರು ಫೇಮಸ್ ಆಗ್ಬಿಡ್ತಾರಂತ ಅವ್ರಿಗೆ ಭಯ ಆಗ್ಬಿಟ್ಟಿದೆಯಂತೆ. ಒಮ್ಮೆ ಅವರೇ ವಾವ್ ಬೆಸ್ಟ್ ಬೆಸ್ಟ್. ನಮ್ಮ ಮುಖ ನಮ್ಗೆ ನಾವೇ ನೋಡ್ಕೋಬೇಕು, ಯಾರೇ ನೋಡಲ್ಲ. ಅರ್ಥ ಆಯ್ತಾ? ಚೆನ್ನಾಗಿ ಕಾಣ್ತಿದ್ದೀರ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ಅದ್ರಲ್ಲಿ ನೀನೇ ಇರ್ಬೇಕಾದ್ರೆ ನನ್ನ ಕೋತಿಗೊಳಿಸ್ಬಿಟ್ರು ಗಾಯ್ಸ್. ಓಮಣ್ಣವ್ರೆ ನಾವು ಇಷ್ಟು ಲೇಟಾಗೂ ಹೊರಟು ಬೇಗ ಹೋಗ್ತಾ ಇರೋದ್ ಮನೆ ಕಾರಣ ಇವ್ರೆ ಇವ್ರಿಗೆ ಸಂಡೆ ಹಾಳಾಗ್ಬಿಡತ್ತಂತೆ. ಬೇಗ ಹೊರಟು ಕೊಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಒಬ್ಳು ಕೂತಿದ್ದಾಳೆ, ಅವಳು ಫುಲ್ ನರ್ವಸ್ ಆಗ್ತಾ ಇದ್ದಾಳೆ. ಇವರಿಂದ ಬೇಗ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೆ. ಸೀರೆಯಿಂದ ನೀನ್ ಚೆನ್ನಾಗಿದ್ಯೋ, ನಿನ್ನಿಂದ ಸೀರೆ ಚೆನ್ನಾಗಿದ್ಯೋ ಗೊತ್ತಿಲ್ಲ. ಸೀರೆ ಚೆನ್ನಾಗಿದೆ. ನಿನಗೆ ಅಂತ ಏನ್ ಮಾಡಿಸ್ದಂಗಿದೆ ಸೀರೆ. ಅಯ್ಯೋ ಅಕ್ಕ ಬಿಡ್ಕೊಂಡ್ಲು ನೋಡು ಗುರು. ಮತ್ತೆ ಈಗ ಫೋನ್ ಮಾಡ್ಬಿಟ್ಟು ಲೌಡ್ ಸ್ಪೀಕರ್ ಅಂತ ಯಾರೋ ಊರಲ್ಲಿ ಎತ್ಕೊಂಡು ಹೋಗೋಣ. ಅಲ್ಲೂ ಒಂದ್ ದಿವಸ ಕೆಲಸ ಮಾಡ್ತಾಳೆ. ಅವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ, ಅಲ್ಲಿ ಏನಾದ್ರು ಇದ್ರೆ ಪ್ರಸಾದ ಹಾಕೋದು ಕವರ್ಗೆ ಎಲ್ಲ ಮಾಡ್ತಾರೆ. ನಮ್ಮಮ್ಮ ಅವರು ಈ ತರ ಹೂವ ಇಸ್ಕೊಂಡ್ರು, ಇವ್ರು ಆ ತರ ಹೂವ ಇಸ್ಕೊಂಡ್ರು. ನೋಡಿ ಬರೀ ಹೂವ ಹೆಂಗ ಡೆಕೋರೇಷನ್ ಮಾಡೋದು ಅನ್ನೋ ವಿಡಿಯೋನೇ ನೋಡ್ತಾ ಇರ್ತಾರೆ. ಆ ಮಾಲೆ ತೋಮಾಲೆ ಈ ಮಾಲೆ ಅನ್ಕೊಂಡೇ ಇರ್ತಾರೆ ಇಬ್ರಿ. ತೋಮಾಲೆ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನ. ದೇವಸ್ಥಾನ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಎಡವಟ್ ವರ್ಷಿತ ಮಮ್ಮಿ ದೇವಸ್ಥಾನ ಹೆಂಗಿತ್ತು? ದೇವಸ್ಥಾನ ಆದ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಜೋರಾಗಿ ಮಾತಾಡೋ, ಹತ್ರ ಮೈಕಿಲ್ಲ. ದೇವ್ರ ದರ್ಶನ ಆದ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ದರ್ಶನ ಮುಗಿಸ್ಕೊಂಡು ಬಂದು ಚೆನ್ನಾಗಾಯ್ತು ಎಲ್ಲ ಫಂಕ್ಷನ್ ಅಲ್ಲ, ಪೂಜೆ ಬಂದು ಕುಂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಇಲ್ಲ ಇದು ಒಂದೇ ಟೇಕ್, ಇದರಲ್ಲ 2-3 ಟೇಕ್ ಎಲ್ಲ ಇಲ್ಲ. ಏನ್ ಹೇಳುತ್ತಾಳೆ. ಸೊ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. Bye.